ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ಎಂಜಿನಿಯರಿಂಗ್ ಮಾಡೋ ಟೈಮಲ್ಲಿ 2012-13 ಇಸ್ವಿ ಟೈಮಲ್ಲಿ ಅಷ್ಟಾಗಿ ಜನಗಳ ಹತ್ರ ಸ್ಮಾರ್ಟ್ ಫೋನ್ ಇರ್ತಾ ಇರಲಿಲ್ಲ. ನನ್ನ ಹತ್ರ ಒಂದು ಫೋನ್ ಇತ್ತು, ಮೈಕ್ರೋಮ್ಯಾಕ್ಸ್ ನಿಂಜಾ A57 ಅಂತ. ಅದೇ ಫೋನ್ ಇದು, ಈಗಲೂ ಕೂಡ ಇಟ್ಕೊಂಡಿದ್ದೀನಿ, ಬಟ್ ಕೆಲಸವನ್ನು ಮಾಡಲ್ಲ. ಆ ಟೈಮಲ್ಲಿ 4-5 ಸಾವಿರ ಕೊಟ್ಟು ಇದನ್ನು ಪರ್ಚೇಸ್ ಮಾಡಿದ್ದು. ಇದರಲ್ಲಿ ಸಿಂಗಲ್ ಕೋರ್ 1 ಗಿಗಾಹರ್ಟ್ಸಿಂದು ಪ್ರೊಸೆಸರ್ ಇತ್ತು, 256 MB ರ್ಯಾಮು. ಈಗಿನ ಫೋನ್ಗಳಲ್ಲಿ 24 GB ರ್ಯಾಮ್ ಎಲ್ಲ ಇರುತ್ತೆ. ಆ ಟೈಮಲ್ಲಿ ಬರೀ 256 MB ರ್ಯಾಮ್ ಇಟ್ಕೊಂಡು ಯಾವ ರೀತಿ ಯೂಸ್ ಮಾಡ್ತಾ ಇದ್ವೋ ದೇವ್ರಿಗೆ ಗೊತ್ತು. ಇದರಲ್ಲಿ ಆ್ಯಂಡ್ರಾಯ್ಡ್ 2.3.5 ಜಿಂಜರ್ ಬ್ರೆಡ್ ಇತ್ತು, ಆಯಿತಾ. ತುಂಬ ಅಂದರೆ ತುಂಬ ಸ್ಲೋ, ಹೆವಿ ಲ್ಯಾಗ್ ಹೊಡಿತಾ ಇತ್ತು. ಆ ಟೈಮಲ್ಲಿ ಈ ಫೋನ್ ಇರೋದೇ ದೊಡ್ಡ ವಿಷಯ. ಮೆಜಾರಿಟಿ ಜನದ ಹತ್ರ ಬೇಸಿಕ್ ಸೆಟ್ ಫೋನ್ ಇರ್ತಾ ಇತ್ತು. ಐಫೋನ್ ಅಂತೂ ಕೇಳಲೇಬೇಡಿ, ಕೆಲವು ಜನರ ಹತ್ರ ಐಫೋನ್ ಇರ್ತಿತ್ತು. ನಮ್ಮ ಕಾಲೇಜಲ್ಲಿ ಒಂದೇ ಒಂದು ಹುಡುಗಿ ಹತ್ರ ಐಫೋನ್ ಇರೋದನ್ನು ನಾನು ನೋಡಿದ್ದೆ. ನಾವೆಲ್ಲರೂ ಅಂದ್ಕೋತಾ ಇದ್ವು, ಏನು ಗುರು ಐಫೋನ್ ಇಟ್ಕೊಂಬತ್ತಾಳಲ್ಲ, ಮೋಸ್ಟ್ಲಿ ಒಳ್ಳೆ ಕೊಡ ಇರಬೇಕು, ಒಳ್ಳೆ ಬ್ಯಾಕ್ಗ್ರೌಂಡು, ಪಟಾಯಿಸ್ಕೊಂಬಿಟ್ರೆ ಲೈಫ್ ಸೆಟ್ಟು, ಹಿಂಗೆಲ್ಲ ಯೋಚನೆ ಮಾಡ್ತಾಯಿದ್ವು. ತುಂಬ ಕಡಿಮೆ ಜನದ ಹತ್ರ ಐಫೋನ್ ಇರ್ತಾಯಿತ್ತು. ಬಟ್ ಈಗ ಕ್ಲಾಸಿಗೆ ಮೋಸ್ಟ್ಲಿ 10-20 ಐಫೋನ್ಗಳಿರ್ತವೆ. ಮೋಸ್ಟ್ಲಿ ಆ್ಯಂಡ್ರಾಯ್ಡ್ಗಿಂತ ಜಾಸ್ತಿ ಐಫೋನ್ಗಳ ಈಗಿನ ಕಾಲೇಜ್ಗಳಲ್ಲಿ ನೋಡೋಕ್ಕೆ ಸಿಗುತ್ತೆ ಅಂತ ಕಾಣುತ್ತೆ. ಪ್ರತಿಯೊಬ್ಬರ ಹತ್ರನೂ ಕೂಡ ಮೆಜಾರಿಟಿ ಜನದ ಹತ್ರ ಈಗ ಐಫೋನ್ ಬಂದ್ಬಿಟ್ಟಿದೆ. ನಂಗನ್ನಿಸ್ದಂಗೆ ಯಾವುದಾದ್ರೂ ಒಂದು ವಸ್ತು ತುಂಬ ಈಸಿಯಾಗಿ ಸಿಗ್ತಾ ಇದೆ ಅಂತ ಅಂದರೆ, ನಮ್ಮ ದೇಶದಲ್ಲೇನು ಈಸಿಯಾಗಿ ಸಿಗ್ತಿಲ್ಲ. ಬಟ್ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ, ಜನ ಆ ಒಂದು ಲೋಗೋಗೋಸ್ಕರ, ಬ್ರ್ಯಾಂಡಿಗೋಸ್ಕರ ಸಾಲ ಮಾಡಿ EMIನಲ್ಲಿ ಫೋನ್ಗಳನ್ನು, ಐಫೋನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ, ಆಯಿತಾ. ಈಸಿಯಾಗಿ ಸಿಗ್ತಿಲ್ಲ, ಬಟ್ ಸ್ಟಿಲ್ ಲೋನ್ ಮಾಡಿ ಜನ ತಗೋತಾ ಇದ್ದಾರೆ, ಲೋನ್ ಮಾಡಿ ಐಫೋನಿಂದ ಹೋಗ್ತಾ ಇದ್ದಾರೆ, ಆಯಿತಾ. ಸೊ ಏನಾಗುತ್ತೆ, ಒಬ್ಬರು ಇಬ್ಬರ ಹತ್ರ ಇದ್ದರೆ ಐಫೋನು, ಏನು ಗುರು ಐಫೋನ್ ಇಟ್ಟಿದ್ದಾನೆ ಅಂತ ನಾವು ಅನ್ಕೋತೀವಿ. ಎಲ್ಲರ ಹತ್ರನೂ ಇದ್ದರೆ ಆ ರೀತಿ ಅನಿಸೋದೇ ಇಲ್ಲ. ಸೇಮ್ ಈ ರಾಯಲ್ ಎನ್ಫೀಲ್ಡ್ ಮತ್ತು KTM ಬೈಕ್ಗಳ ಜೊತೆಗಾಗಿದ್ದು ಕೂಡ ಇದೇನೆ. ಮುಂಚೆ ಎಲ್ಲ ರಾಯಲ್ ಎನ್ಫೀಲ್ಡ್ ಮತ್ತು KTM ಬೈಕ್ಗಳು ಕೆಲವು ಜನರ ಹತ್ರ ನೋಡೋಕ್ಕೆ ಸಿಗ್ತಾ ಇತ್ತು. ಬರ್ತಾ ಎಲ್ಲರೂ ರೋಡಿಗೂ ರಾಯಲ್ ಎನ್ಫೀಲ್ಡು KTM ಬೈಕ್ಗಳು ನಮಗೆ ನೋಡೋಕ್ಕೆ ಸಿಕ್ತು ಅಂದರೆ ಅದಕ್ಕೆ ವ್ಯಾಲ್ಯೂ ಹೋಗ್ಬಿಡುತ್ತೆ. ಆದರೆ ನಮ್ಮ ದೇಶದಲ್ಲಿ ಅಷ್ಟೊಂದು ಜನ ಆಪಲ್ ಫೋನ್ನ ಪರ್ಚೇಸ್ ಮಾಡಿದ್ರು ಸಹ ಆಪಲ್ ಕಂಪನಿಯ ವ್ಯಾಲ್ಯೂ ಏನು ಕಡಿಮೆ ಆಗ್ತದೆ ಅಂತ ಅನ್ನಿಸ್ತಿಲ್ಲ. ಏನಕ್ಕೆ ಅಂತ ಅಂದರೆ, ರೀಸೆಂಟಾಗಿ ಬಂದಿರುವಂಥ ಮಾರ್ಕೆಟ್ ಶೇರ್ನ ಪ್ರಕಾರ ಈ ವರ್ಷ ಜನವರಿಯ ರಿಪೋರ್ಟ್ ನಾವು ನೋಡೋದಾದರೆ, ಆಪಲ್ಲು ಸುಮಾರು 11.4% ಮಾರ್ಕೆಟ್ ಶೇರ್ನ ಪಡ್ಕೊಂಡಿರುವಂಥದ್ದು. 11.4% ಅಂತ ಅಂದರೆ ನಮ್ಮ ದೇಶದ 4ನೇ ಅತಿ ದೊಡ್ಡ ಸ್ಮಾರ್ಟ್ಫೋನ್ ಬ್ರ್ಯಾಂಡು. ಏನು ಗುರು, ಎಲ್ಲಿಂದ ಜನಗಳಿಗೆ ದುಡ್ಡು ಬರ್ತಾ ಇದೆ? ಅಷ್ಟು ಜನ ನಮ್ಮ ದೇಶದಲ್ಲಿ ಐಫೋನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಟಾಪಲ್ಲಿ ವಿವೋ ಇದೆ 16.1%, ಸ್ಯಾಮ್ಸಂಗ್ ಸೆಕೆಂಡು 14.4%, ಓಪೋ 3ನೇ ಸ್ಪಾಟು 11.6%, ನೆಕ್ಸ್ಟು ಆಪಲ್ ಬರುತ್ತೆ 11.4%. ಓಪೋಗೂ ಮತ್ತು ಆಪಲ್ಗೂ ಅಷ್ಟಾಗಿ ಡಿಫ್ರೆನ್ಸ್ ಇಲ್ಲ. ಒಂದು ರೀತಿ ನೋಡೋದಕ್ಕೆ ಹೋದರೆ 3ನೇ ಸ್ಪಾಟ್ ಅಂತಲೇ ಹೇಳ್ಬೋದು ಆಪಲ್ಲು. ಇನ್ನು 5ನೇ ಸ್ಪಾಟಲ್ಲಿ ರಿಯಲ್ಮಿ 10.4%. ಅದು ಯಾರು ಐಫೋನ್ ತಗೋತಾವ್ರೋ ದೇವ್ರಿಗೆ ಗೊತ್ತು ಗುರು. ಇದರ ಜೊತೆಗೆ ಕಳೆದ ಕೆಲವು ತಿಂಗಳಿಂದ ನಮ್ಮ ದೇಶದ ಸ್ಮಾರ್ಟ್ಫೋನ್ ಮಾರ್ಕೆಟು ಡಿಕ್ಲೈನ್ ಆಗ್ತಿದೆಯಂತೆ. 9.7% ರೇಷಿಯೋನಲ್ಲಿ ಡಿಕ್ಲೈನ್ ಆಗ್ತಿದೆಯಂತೆ. ಆದರೆ ಆಪಲ್ಲಿಂದು ಸೇಲ್ಸು ಇಯರ್ ಆನ್ ಇಯರ್ ಜನವರಿ ಪ್ರಕಾರ 11.7%ನಲ್ಲಿ ಇಯರ್ ಆನ್ ಇಯರ್ ಗ್ರೋ ಆಗ್ತಿದೆಯಂತೆ. ನಮ್ಮ ದೇಶದ ಸ್ಮಾರ್ಟ್ಫೋನ್ ಮಾರ್ಕೆಟ್, ಓವರಾಲ್ ಮಾರ್ಕೆಟು ಡಿಕ್ಲೈನ್ ಆಗ್ತಿದ್ರೆ ಆಪಲ್ ಸೇಲ್ಸು ಕಿತ್ಕೊಂಡು ಮೇಲಕ್ಕೆ ಹೋಗ್ತಾ ಇದೆ ಗುರು. ಇದರ ಜೊತೆಗೆ ಬೇರೆ ಬ್ರ್ಯಾಂಡ್ಗಳದ್ದು ನಾವು ಗ್ರೋತನ್ನು ನೋಡಿದ್ರೆ, ವಿವೋ ಡಿಕ್ಲೈನ್ 8.1% ನೆಗೆಟಿವ್, ಸ್ಯಾಮ್ಸಂಗ್ 19.5% ಡೌನ್ ಹೋಗ್ತಾ ಇದೆ, ರಿಯಲ್ಮಿ ಕೂಡ ಡೌನ್ ಹೋಗ್ತಾ ಇದೆ, ಓಪೋ ಕೂಡ ಒಂದು ಸ್ವಲ್ಪ ಗ್ರೋ ಆಗಿದೆ, ಆಪಲ್ ಕೂಡ ಒಂದು ಲೆವೆಲಿಗೆ ಗ್ರೋ ಆಗಿದೆ, ಆಯಿತಾ. ಸೊ ಹೆವಿ ಜನ ಆಪಲ್ನ ಸಾಲ ಮಾಡಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇನ್ನು ಓವರಾಲ್ ಕ್ವಾರ್ಟರ್ ಟು ಕ್ವಾರ್ಟರ್ ನಾವು ಮಾರ್ಕೆಟ್ ಶೇರ್ ನೋಡೋದಕ್ಕೆ ಹೋದರೆ, ಲೇಟೆಸ್ಟ್ ಕ್ವಾರ್ಟರ್ನಲ್ಲಿ 2024 Q4ನಲ್ಲಿ ಆಪಲ್ಲು ಮತ್ತು ಓಪೋ ಎರಡೂ ಕೂಡ 11% ಮಾರ್ಕೆಟ್ ಶೇರ್ನೊಂದಿಗೆ 4ನೇ ಪೊಸಿಷನ್ ಇದ್ದಾವೆ. ಸೊ ಫುಲ್ ನೋಡೋದಕ್ಕೆ ಹೋದರೆ ಟಾಪ್ 5ಯಲ್ಲೇ ಬರುತ್ತೆ ಆಪಲ್ ಪ್ರತಿಯೊಂದು ಕ್ವಾರ್ಟರ್ಲ್ಲೂ ಕೂಡ. ಅದು ಗ್ರೋ ಆಗ್ತಾ ಇದೆ, ನೋಡ್ತಾ ಇದ್ದೀರಾ, ಗ್ರೋ ಆಗ್ತಾ ಇದೆ. ನೆಕ್ಸ್ಟು ನಮ್ಮ ದೇಶದಲ್ಲಿ ಆಪಲ್ ಟಾಪ್ ಬ್ರ್ಯಾಂಡಾಗಿ ಹೊರಗಡೆ ಬಂದರೂ ಕೂಡ ಆಶ್ಚರ್ಯಪಡಬೇಕಾಗಿಲ್ಲ. ಪ್ರತಿಯೊಬ್ಬರು ಕೂಡ ಐಫೋನ್ನ ಪರ್ಚೇಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಗ್ಲೋಬಲ್ ಸ್ಮಾರ್ಟ್ಫೋನ್ ವಯಸ್ಸಿಂದು ಮಾರ್ಕೆಟ್ ಶೇರನ್ನು ನಾವು ನೋಡೋದಕ್ಕೆ ಹೋದರೆ, ನಾನು ಮೋಸ್ಟ್ಲಿ ಇಂಜಿನಿಯರಿಂಗ್ ಮಾಡೋ ಟೈಮಲ್ಲಿ ಮೆಜಾರಿಟಿ ಎಲ್ಲರೂ ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಿದ್ರು, ಐಫೋನ್ ತುಂಬ ಕಡಿಮೆ ಇರ್ತಿತ್ತು. ಬಟ್ ಈಗ ನೋಡೋದಕ್ಕೆ ಹೋದರೆ
ಲೇಟೆಸ್ಟ್ Q4 2024ನಲ್ಲಿ ಆ್ಯಂಡ್ರಾಯ್ಡು 74%. ಅಂದರೆ ಜಗತ್ತಿನಲ್ಲಿ 100 ಫೋನ್ಗಳು ಸೇಲ್ ಆದರೆ ಅದರಲ್ಲಿ 74 ಫೋನ್ಗಳು ಆ್ಯಂಡ್ರಾಯ್ಡ್ ಫೋನ್ ಆಗಿರುತ್ತೆ, 22 ಫೋನ್ಗಳು ಐಫೋನ್ ಅಂದರೆ ಆಪಲ್ ಐಫೋನ್ ಆಗಿರುತ್ತೆ 22%. ಉಳಿದ 4 ಫೋನ್ಗಳು ಹುವಾವೆ ಅವ್ರದ್ದು ಹಾರ್ಮೋನಿ ವಾಯ್ಸ್ ಅಂತ ರೀಸೆಂಟಾಗಿ ಲಾಂಚ್ ಮಾಡಿದ್ದಾರೆ. ಅದು ಉಳಿದಿದ್ದು 4 ಹುವಾವೆ ಫೋನ್ಗಳಾಗಿರುತ್ತೆ. ಸೊ ನೀವು ಕಂಪ್ಲೀಟ್ Q1 2023ಇಂದ ಇಲ್ಲಿಯವರೆಗೆ ನೀವು ಮಾರ್ಕೆಟ್ ಶೇರ್ ನೋಡೋದಕ್ಕೆ ಹೋದರೆ ಲೈಟಾಗಿ ಆಯಿತಾ, ಇಯರ್ ಆನ್ ಇಯರ್ ಲೈಟಾಗಿ ಆಪಲ್ಲು ಈವನ್ OS ಇದರಲ್ಲೂ ಕೂಡ ಗ್ರೋ ಆಗ್ತಾಯಿದೆ ಅಂತ ನಾವು ನೋಡ್ಬೋದು. ಈವನ್ ಹಾರ್ಮೋನಿ OS ಕೂಡ, ಏನಕ್ಕೆ ಅಂದರೆ ಹಾರ್ಮೋನಿ OS ಸದ್ಯಕ್ಕೆ ಬರೀ ಚೈನಾದಲ್ಲಿ ಮಾತ್ರ ಇರೋದು. ಚೈನಾದಲ್ಲಿ ಅವ್ರದ್ದು ಹುವಾವೆ ಫೋನ್ಗಳಲ್ಲಿ ಈ ಹಾರ್ಮೋನಿ OSನ್ನು ಯೂಸ್ ಮಾಡ್ತಾರೆ. ಬಟ್ ಸ್ಟಿಲ್ ಕ್ರೇಜಿ ಇವರು. ನಮ್ಮ ದೇಶದಲ್ಲಿ ಯಾಕೆ ಈ ಲೆವೆಲ್ ಕ್ರೇಜು, ಯಾಕೆ ಈ ಲೆವೆಲ್ಗೆ ಐಫೋನು ಗ್ರೋ ಆಗ್ತಾಯಿದೆ, ಸೇಲ್ಸನ್ನು ಅಷ್ಟೊಂದು ಮಾಡ್ತಾಯಿದೆ ದೇವ್ರಿಗೆ ಗೊತ್ತು. ಇದು ಒಂದು ಒಳ್ಳೆಯ ವಿಷಯ ಅಲ್ಲ. ಏನಕ್ಕೆ ಅಂದರೆ ಜನ ದುಡ್ಡಿದ್ದು ಫೋನ್ನ ಪರ್ಚೇಸ್ ಮಾಡಿದ್ರೆ ಡಿಫ್ರೆಂಟು ಆಯಿತಾ. ದುಡ್ಡಿಲ್ಲದೆ ಲೋನ್ ಮಾಡಿ ಅಷ್ಟೊಂದು ದುಡ್ಡು ಕೊಟ್ಟು ಐಫೋನ್ನ ಪರ್ಚೇಸ್ ಮಾಡೋದು ಸರಿಯಲ್ಲ ನಂಗೆ ಅನ್ನಿಸ್ತಂಗೆ ಆಯಿತಾ. ಮಿನಿಮಮ್ ಒಂದು ಐಫೋನ್ ತಗೋಬೇಕು ಅಂತ ಅಂದರೆ ಹೊಸದಾಗಿ 60,000 to 70,000 ರೂಪಾಯಿ ಆಗುತ್ತೆ ನಾರ್ಮಲಾಗಿ ತೊಗೊಳ್ಳೋದಾದರೆ. ನೀವು 60,000 to 70,000 ಫೋನ್ ನೀವು ತೊಗೋತಾ ಇದ್ದೀರಾ ಅಂತ ಅಂದರೆ ಅಟ್ಲೀಸ್ಟ್ ನಿಮ್ಮ ಸಂಬಳ 1,00,000 ಇರಬೇಕು ಮಿನಿಮಮ್ 1,00,000 ಇದ್ದರೆ ನೀವು 60,000 ದುಡ್ಡನ್ನು ಕೊಟ್ಟು ಫೋನ್ ತೊಗೊಳ್ಳೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ನಿಮ್ಮ ಸಂಬಳ 10,000, 15,000, 20,000 ಇದ್ದು ನೀವು ಅಷ್ಟೊಂದು ದುಡ್ಡು ಕೊಟ್ಟು ಐಫೋನ್ ತೊಗೋತೀರಾ ಅಂದರೆ ನಿಮಗೆ ಫೈನಾನ್ಷಿಯಲ್ ನಾಲೆಡ್ಜ್ ಇಲ್ಲ, ಶೋಕಿಗೋಸ್ಕರ ಐಫೋನ್ ತೊಗೋತಿದ್ದೀರಾ ಅಂತ ಅಷ್ಟೇ. ಆನೆಸ್ಟಾಗಿ ಹೇಳ್ತೀನಿ, ದಯವಿಟ್ಟು ಒಂದು ತಲೆಯಿಟ್ಕೊಳ್ಳಿ. ನಿಮಗೆ ಸಾಮರ್ಥ್ಯ ಇದ್ದರೆ ಮಾತ್ರ ಒಂದು ವಸ್ತುನ ಪರ್ಚೇಸ್ ಮಾಡಬೇಕು. ಈ ರೀತಿ ಶೋಕಿಗೋಸ್ಕರ, ಶೋ ಆಫ್ ಮಾಡೋದಕ್ಕೋಸ್ಕರ ದಯವಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ. ನಿಮಗೆ ಅವಶ್ಯಕತೆ ಇದ್ದರೆ ಅದರಿಂದ ಆ ಐಫೋನಿಂದ ಏನೋ ವಿಡಿಯೋ ಶೂಟ್ ಮಾಡ್ತೀನಿ, ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ, ಅದರಿಂದ ದುಡ್ಡನ್ನು ಅರ್ನ್ ಮಾಡ್ತೀನಿ, ಈ ಥರ ಒಂದು ಥಾಟ್ ಇದ್ದರೆ ಪರ್ಚೇಸ್ ಮಾಡಿ, ಪ್ರಾಬ್ಲಮ್ ಇಲ್ಲ, ಲೋನ್ ಮಾಡೇ ಪರ್ಚೇಸ್ ಮಾಡಿ. ಬಟ್ ಶೋಕಿಗೋಸ್ಕರ ಒಂದು ಐಫೋನ್ ತೊಗೊಳ್ಳೋದಾದರೆ ದಯವಿಟ್ಟು ತಗೊಳಕ್ಕೆ ಹೋಗಬೇಡಿ. ನಮ್ಮ ದೇಶದ ಈ ಒಂದು ಪರಿಸ್ಥಿತಿ ನೋಡಿದ್ರೆ ಭಯ ಆಗುತ್ತೆ ನನಗೆ. ಯಾಕೆ ಈ ಲೆವೆಲಿಗೆ ಇಷ್ಟೊಂದು ದುಡ್ಡು ಕೊಟ್ಟು ಯಾಕೆ ಪರ್ಚೇಸ್ ಮಾಡ್ತಾಯಿದ್ದಾರೆ ಅಂತ. ಈ ಲೆವೆಲಿಗೆ ಗ್ರೋ ಯಪ್ಪ ಅಲ್ಲ ಗುರು, MI ಅಥವಾ ರಿಯಲ್ಮಿ ಇವೆಲ್ಲ ಎಂಟ್ರಿ ಲೆವೆಲ್ ಫೋನ್ಗಳು ಬರ್ತವೆ, ಅವೆಲ್ಲ ಗ್ರೋ ಆದರೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ನಮ್ಮ ದೇಶದಲ್ಲಿ, ನಾವು ಬಡ ದೇಶ ಅಂತ ಕರಿತೀವಿ, ನಮ್ಮ ದೇಶದಲ್ಲಿ ಆಪಲ್ ಅಂತ ಬ್ರ್ಯಾಂಡ್ ಅವ್ರದ್ದು ಆ್ಯಾವ್ರೇಜ್ ಸೆಲ್ಲಿಂಗ್ ಪ್ರೈಸೇನೆ ಹತ್ತತ್ರ 60,000-70,000 ರೂಪಾಯಿ ಇರುತ್ತೆ. ಅಂಥ ಬ್ರ್ಯಾಂಡು ನಮ್ಮ ದೇಶದಲ್ಲಿ ಗ್ರೋ ಆಗ್ತಿರೋದು ನನಗೆ ವಿಚಿತ್ರ ಅನಿಸುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋಯಿಂದ ಕೆಲವೊಂದು ಹೊಸ ವಿಷಯಗಳು ತಿಳುವಳಿಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.